ಫ್ರೆಂಡ್ಸ್, ಎಲ್ಲರಿಗೂ ಕ್ವಶನ್ ಟ್ರೈನರ್ಗೆ ಸ್ವಾಗತ. ತುಂಬಾ ಜನ ನನಗೆ ಯೂಟ್ಯೂಬ್ ಅಲ್ಲಿ ಹಾಗೆ ಟೆಲಿಗ್ರಾಮ್ ಅಲ್ಲಿ ಪರ್ಸನಲ್ ಆಗಿ ಕೇಳಿದಂತಹ ಒಂದು ಪ್ರಶ್ನೆಗೆ ಉತ್ತರ ಏನಂತ ಪ್ರಶ್ನೆ ಅಂತ ಹೇಳಿದ್ರೆ, ಸರ್ ನಮಗೆ ಇದು ಬಿಸ್ನೆಸ್ ಅಲ್ಲಿ ನಾವು ಪ್ರೊಫೆಷನಲ್ ಆಗಿ ತಗೊಬೋದಾ, ಇದ್ರಲ್ಲಿ ಪ್ರಾಫಿಟ್ ಆಗುತ್ತಾ, ಇದನ್ನೇ ನಂಬಿ ನಾವು ಜೀವನ ಮಾಡ್ಬೋದಾ ಅಂತ ತುಂಬಾ ಜನಕ್ಕೆ ಅದೇ ಪ್ರಶ್ನೆ. ಆದ್ರೆ ಇದನ್ನ ಜೀವನವಾಗಿ ತಗೊಬೇಕು ಬೇಡ ಅನ್ನೋದು ಸೆಕೆಂಡ್ರಿ. ಆದ್ರೆ ನಿಮ್ಗೆ ಆ ಪ್ರಶ್ನೆ ಯಾಕೆ ಬಂತು ಅನ್ನೋದು ನಾನು ಯೋಚನೆ ಮಾಡ್ತಾ ಇದ್ದೀನಿ. ಹೇಗೆ ಡೌಟ್ ಅನ್ನೋದು ಯಾಕೆ ಬರುತ್ತೆ, ಸಂಶಯ ಯಾಕೆ ಬರುತ್ತೆ? ಸಂಶಯ ಬರ್ಬೇಕಂತ ಹೇಳಿದ್ರೆ ನಮಗೆ ಅಲ್ಲಿವರೆಗೆ ಯಾವುದೇ ರೀತಿಯ ಪ್ರಾಫಿಟ್ ನೋಡದೇ ಇದ್ರೆ ಸಂಶಯ ಬರುತ್ತೆ. ಕರೆಕ್ಟ್ ಅಲ್ವಾ? ನಾವು ಪ್ರಾಫಿಟ್ ಅನ್ನೋದು ನೋಡೇ ಇಲ್ಲ. ಈ ಟ್ರೇಡಿಂಗ್ ಜರ್ನಿ ಅಂತ ಬಂದ ಮೇಲಿಂದ ನಾವೇನ್ ಮಾಡಿರ್ತೀವಿ, ಬಿಗ್ ಲಾಸ್ ನೋಡಿರ್ತೀವಿ. ದೊಡ್ಡ ಲಾಸ್ಗಳು, ದೊಡ್ಡ ಲಾಸ್ಗಳು, 1 ಲಕ್ಷ 2 ಲಕ್ಷ ಪರ್ ಡೇಗೆ ಲಾಸ್ ಮಾಡ್ಕೊಂಡಿದ್ ಬಿಗ್ ಲಾಸ್ಗಳು ನೋಡಿರ್ತೀವಿ. ಅಥವಾ ಸ್ಮಾಲ್ ಲಾಸ್ ಗಳನ್ನು ನೋಡಿರ್ತೀವಿ. ಅಂದ್ರೆ ದಿನದಲ್ಲಿ ಒಂದು ಸ್ಮಾಲ್ ಲಾಸ್ ಆಗಿರೋದು ನೋಡಿರ್ತೀವಿ. ಅಥವಾ ಸ್ಮಾಲ್ ಪ್ರಾಫಿಟ್ ಅಂತ ತಕೊಂಡಿರ್ತೀವಿ. ಸ್ಮಾಲ್ ಪ್ರಾಫಿಟ್, ಬಿಗ್ ಪ್ರಾಫಿಟ್ ಅಂತ ನಾವು ತಕೊಂಡಿರಲ್ಲ. ಈ ಪರ್ಸೆಂಟೇಜ್ ತೆಗೆದು ನೋಡಿದಾಗ ಸ್ಮಾಲ್ ಪ್ರಾಫಿಟ್ ಪರ್ಸೆಂಟೇಜ್ ಕಿಂತನೂ ಈ 2% ಜಾಸ್ತಿ ಇರುತ್ತೆ. ಇದರಿಂದ ಏನಾಗುತ್ತೆ, ನಾವು ಇದನ್ನೇನು ಪ್ರೊಫೆಷನ್ ಆಗಿ ತಗೊಂಬೋದೋ ಬೇಡವೋ, ಇದ್ರಲ್ಲಿ ಜೀವನ ರೂಪಿಸ್ಕೊಬೋದೋ ಬೇಡವೋ, ಇದನ್ನ ನಂಬಿ ನಾನು ಏನಾರ ಟ್ರೇಡಿಗೆ ಇಳಿದು ನಾಳೆ ಏನಾರು ಹೆಚ್ಚು ಕಮ್ಮಿ ಆದ್ರೆ ಅನ್ನೋ ಒಂದು ಡೌಟ್ ನಿಮ್ಮಲ್ಲಿ ಕಾಡ್ತಾ ಇದೆ. ಸೊ ಆ ಡೌಟ್ ಇಂದಾಗಿ ನೀವು ಈ ಪ್ರಶ್ನೆ ಕೇಳ್ತಾ ಇದ್ದೀರಿ. ಸೊ ಅದಕ್ಕೆ ಉತ್ತರವನ್ನ ಈ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಸೊ ಕೊನೆವರೆಗೆ ಮಿಸ್ ಮಾಡದೆ ನೋಡಿ. ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತೆ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿ. ಓಕೆ, ನಾವೀಗ ಟಾಪಿಕ್ ಒಳಗೆ ಹೋಗೋದು ಅಂತ ಆದ್ರೆ, ಸೊ ನೋಡಿ, ಜೀವನದಲ್ಲಿ ನಾವು ಬಿಸ್ನೆಸ್ ಅಂತ ಒಂದು ತಗೊಂಡ್ರೆ ಎಲ್ಲ ಬಿಸ್ನೆಸ್ಗೂ ಒಂದು ಬ್ರೇಕ್ ಇವನ್ ಪಾಯಿಂಟ್ ಅಂತ ಇದೆ. ಬ್ರೇಕ್ ಇವನ್ ಪಾಯಿಂಟ್ ಅಂತ ಹೇಳಿದ್ರೆ ಏನ್ ಹೇಳ್ತಾರೆ, ಫಸ್ಟ್ ಯಾವಾಗ್ಲೂ ಬಿಸ್ನೆಸ್ ಪ್ರಾಫಿಟ್ ಅಲ್ಲಿ ಇರಲ್ಲ. ಯಾಕೆಂದ್ರೆ ನಾವು ಫಸ್ಟ್ ಇನಿಷಿಯಲ್ ಡೇಸ್ ಅಲ್ಲಿ ನಾವು ತುಂಬಾ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ. ಅಂಗಡಿಗೆ ಅಡ್ವಾನ್ಸ್ ಕೊಟ್ಟಿರ್ತೀವಿ, ಸಾಮಾನ್ ತಂದು ಹಾಕಿರ್ತೀವಿ, ಆಮೇಲೆ ಕೆಲಸದವ್ರಿಗೆ ಸಂಬಳ ಕೊಟ್ಟಿರ್ತೀವಿ. ಅದಾದ್ಮೇಲಿಂದ ಕರೆಂಟ್ ಖರ್ಚಿ, ಇನ್ಫ್ರಾಸ್ಟ್ರಕ್ಚರ್ ಎಲ್ಲದಕ್ಕೂ ನಾವು ತುಂಬಾ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ. ಆ ಇನ್ವೆಸ್ಟ್ಮೆಂಟ್ ಬೇಕಾಗುವಷ್ಟು ರಿಟರ್ನ್ ನಮ್ಗೆ ಆ ಬಿಸ್ನೆಸ್ ಇಂದ ಫಸ್ಟ್ ಸಿಗುದಿಲ್ಲ. ಹಾಗಾಗಿ ಪ್ರತಿ ಒಂದು ಬಿಸ್ನೆಸ್ ಫಾರ್ಮಲ್ ನೀವು ತೆಗೆದು ನೋಡಿದ್ರೆ, ಅದು ಬಿಸ್ನೆಸ್ ಫಾರ್ಮಲ್ ತೆಗೆದು ನೋಡಿದ್ರೆ ನಮಗೆ ಅದು ಲಾಸ್ ಅಲ್ಲೇ ಕಾಣ್ತಾ ಇರುತ್ತೆ. ಓಕೆನಾ? ಲಾಸ್ ಅಲ್ಲೇ ಕಾಣ್ತಾ ಇರುತ್ತೆ. ಲಾಸ್ ಅಲ್ಲೇ ಇದ್ದಂತಹ ಬಿಸ್ನೆಸ್ ನಮಗೆ ಪ್ರಾಫಿಟ್ ಆಗಿ ಕನ್ವರ್ಟ್ ಆಗೋ ಜಾಗವರೆಗೆ ಅದನ್ನ ಏನ್ ಹೇಳ್ತಾರೆ ಅಂದ್ರೆ ಬ್ರೇಕ್ ಇವನ್ ಪಾಯಿಂಟ್ ಅಂತ. ಅಂದ್ರೆ ಫಸ್ಟ್ ಲಾಸ್ ಒಂದು 20,000 ಇರುತ್ತೆ, ಆಮೇಲಿಂದ 10,000 ಇಳಿಯುತ್ತೆ, ಆಮೇಲೆ ಲಾಸ್ 5,000 ಇಳಿಯುತ್ತೆ, ಆಮೇಲೆ 3,000, ಆಮೇಲೆ 2,000 ರೂಪಾಯಿ, 1,000 ರೂಪಾಯಿ ಬಂದು ಆಮೇಲೆ ನೋ ಲಾಸ್ ನೋ ಪ್ರಾಫಿಟ್ ಅಂತ ಬರ್ತಾರೆ. ಅದನ್ನ ಬ್ರೇಕ್ ಇವನ್ ಪಾಯಿಂಟ್ ಅಂತ ಕರೀತಾರೆ. ಲಾಸು ಇಲ್ಲ, ಪ್ರಾಫಿಟು ಇಲ್ಲ, ನ್ಯೂಟ್ರಲ್, ಖರ್ಚು ಸರಿ ಹೋಗ್ತಾ ಇದೆ ಅಂತ. ಅದಾದ್ಮೇಲಿಂದ ಮುಂದೆ ಬರ್ದಾಗ ಮಾತ್ರ ನಮಗೆ ಅದು ಪ್ರಾಫಿಟ್ ಸಿಗುತ್ತೆ. ಇದು ಬಿಸ್ನೆಸ್. ಈ ಬಿಸ್ನೆಸ್ ಅನ್ನ ನೀವು ಯಾವುದೇ ಒಂದು ಬಿಸ್ನೆಸ್ ಅನ್ನ ಯಾವುದೇ ಒಂದು ಬ್ಯಾಂಕ್ ಅವರನ್ನ ಹೋಗಿ ಕೇಳಿ ನೋಡಿ, ಅವ್ರು ಹೇಳ್ತಾರೆ ಯಾವ ಕಂಪನಿ ಅಥವಾ ಯಾವ ಬಿಸ್ನೆಸ್ ಫರ್ಮ್ 5 ವರ್ಷದ ಮೇಲೆ ರನ್ ಆಗಿ ನಡೀತಾ ಇದೆಯೋ, 5 ವರ್ಷದ ಮೇಲೆ ರನ್ ಆಗಿ ನಡೀತಿದ್ಯೋ, ಅವ್ರು ಖಂಡಿತವಾಗ್ಲೂ ಬ್ರೇಕ್ ಇವನ್ ಪಾಯಿಂಟ್ ಅನ್ನ ದಾಟಿರ್ತಾರೆ. ಅವ್ರು ಬ್ರೇಕ್ ಇವನ್ ಪಾಯಿಂಟ್ ದಾಟಿರ್ಲೇಬೇಕು. 5 ವರ್ಷ ಆದ್ರೂ ಬ್ರೇಕ್ ಇವನ್ ಪಾಯಿಂಟ್ ದಾಟಿಲ್ಲ ಅಂತ ಆದ್ರೆ ಆ ಫರ್ಮ್ ಇಸ್ ನಾಟ್ ಎ ವ್ಯಾಲಿಡ್ ಫರ್ಮ್. ಆ ಫರ್ಮ್ ನ ನಂಬಿ ನಾವು ಯಾವುದೇ ರೀತಿಯ ಸಾಲ ಕೊಡಕ್ಕಾಗಲ್ಲ, ಅಥವಾ ನಂಬಿ ಆ ಫರ್ಮ್ ಅಲ್ಲಿ ನಾವು ಪಾರ್ಟ್ನರ್ಶಿಪ್ ಮಾಡಕ್ಕಾಗಲ್ಲ ಅಂತ ಡಿಸೈಡ್ ಮಾಡ್ತಾರೆ. ಅಂದ್ರೆ 5 ಇಯರ್ಸ್ ಟೈಮ್ ಒಳಗೆ ಬ್ರೇಕ್ ಇವನ್ ಪಾಯಿಂಟ್ ಅನ್ನ ಬೀಟ್ ಮಾಡಬೇಕು ಅಂತ. ಇದು ಬಿಸ್ನೆಸ್ ಗಳಿಗಿರುವಂತದ್ದು. ಇಂತಹ ಒಂದು ಸಿಚುವೇಶನ್ ಅಲ್ಲಿ ನಾವು ಟ್ರೇಡಿಂಗ್ ಅನ್ನ ಬಿಸ್ನೆಸ್ ಆಗಿ ತಗೊಳ್ತಾ ಇದೀವಿ. ಕರೆಕ್ಟ್ ಅಲ್ವಾ? ಟ್ರೇಡಿಂಗ್ ಅನ್ನೋದು ನಮ್ಮ ಒಂದು ಬಿಸ್ನೆಸ್. ಈ ಬಿಸ್ನೆಸ್ ಅಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋದು ಏನಂದ್ರೆ, ಡೇ ಒನ್ ಇಂದನೆ ನನಗೆ ಏನಾಗ್ಬೇಕು, ಬಿಗ್ ಪ್ರಾಫಿಟ್ ಆಗ್ಬೇಕು ಅಂತ ಬರ್ತೀವಿ. ಯಾಕೆ ಆ ರೀತಿ ಮೈಂಡ್ ಸೆಟ್ ಅಲ್ಲಿ ಬರ್ತೀವಿ ಅಂತ ಹೇಳಿದ್ರೆ, ನಾವು ಆಗ್ತಾ ಇರುವಂತಹ ಇನ್ವೆಸ್ಟ್ಮೆಂಟ್ ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ. ಇನ್ವೆಸ್ಟ್ಮೆಂಟ್ ಕಣ್ಣಿಗೆ ಕಾಣ್ತಾ ಇಲ್ಲ. ಯಾಕೆ ನಾವು ಯಾವುದೇ ರೀತಿಯ ಇನ್ಫ್ರಾಸ್ಟ್ರಕ್ಚರ್ಗೆ ಆಗ್ತಾ ಇಲ್ಲ. ನಮ್ಮ ಕೈಲಿರೋ ಮೊಬೈಲ್ ಅಲ್ಲಿ ನಾವು ಟ್ರೇಡ್ ಮಾಡ್ತಾ ಇದೀವಿ. ನಾವು ಯಾವುದೇ ರೀತಿಯ ಅದಕ್ಕೆ ಪ್ರಾಡಕ್ಟ್ ಗಳನ್ನ ತಂದು ಆಗ್ತಾ ಇಲ್ಲ. ಯಾಕೆ ಅಂದ್ರೆ ನಮ್ಗೆ ಬ್ರೋಕರ್ ಆ್ಯಪ್ ಫ್ರೀ ಆಗಿ ಸಿಗುತ್ತೆ. ಕರೆಕ್ಟ್ ಅಲ್ವಾ? ಅದಾದ್ಮೇಲೆ ಒಂದ್ ಸ್ವಲ್ಪ ಬಂಡವಾಳ ಅಂತ ಒಂದು ಇಟ್ಕೊಂಡಿರ್ತೀವಿ. ಬಿಟ್ರೆ ಆ ಬಂಡವಾಳದಿಂದ ಏಕದಮ್ ನಾವು ಬಿಗ್ ಪ್ರಾಫಿಟ್ ಗೆ ಹೋಗಕ್ಕೆ ಟ್ರೈ ಮಾಡ್ತೀವಿ. ಅದು ಏಕದಮ್ ಟ್ರೈ ಮಾಡಕ್ ಹೋದಾಗ 4 ಸ್ಟೆಪ್ಸ್ ಗಳನ್ನ ಒಂದೇ ಸಲ ಹತ್ತಕ್ ಹೋದಾಗ ನಮ್ಗೆ ಏನಾಗುತ್ತೆ, ಅದು ಜಾರಿ ಬೀಳ್ತೀವಿ. ಜಾರಿ ಬಿದ್ದ ನಂತರ ಅದನ್ನ ತಿರ್ಗಾ ಮತ್ತೆ ವಾಪಸ್ ಹೋಗೋದು ಹೇಗೆ ಅನ್ನೋದು ಗೊತ್ತಿಲ್ಲದೇನೆ ನಾವು ಅಲ್ಲೇ ಸಿಕ್ಕಾಕೊಂಡು ಆ ಟ್ರ್ಯಾಪ್ ಅಲ್ಲೇ ಲಾಸು ಅನ್ನೋ ಟ್ರ್ಯಾಪ್ ಅಲ್ಲಿ ಸಿಕ್ಕಾಕೊಳ್ತೀವಿ. ಸೊ ಈ ಟ್ರ್ಯಾಪ್ ಇಂದೆಲ್ಲ ಹೊರಗೆ ಬರ್ಬೇಕಂತ ಹೇಳಿದ್ರೆ ಒಂದು ಸಿಂಪಲ್ ಟೆಕ್ನಿಕ್ ಇದೆ. ಆ ಸಿಂಪಲ್ ಟೆಕ್ನಿಕ್ ಅನ್ನ ನೀವು ಬಿಡದೆ ಫಾಲೋ ಮಾಡಿ. ಈಗ ಇದುವರೆಗೆ ಆಗಿದ್ದನ್ನು ಬಿಟ್ಬಿಡಿ.
ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಆಲ್ರೆಡಿ ಆಗೋಯ್ತು, ಮುಗಿದೋಯ್ತು, ಡನ್, ಕ್ಲೋಸ್, ಆಯ್ತಾ, ಖತಮ್. ಈಗ ನಮ್ ಕೆಲಸ ಏನಂತ ಹೇಳಿದ್ರೆ ಹೊಸದಾಗಿ ನಾವೊಂದು ರೂಪ ಮಾಡ್ಕೊಬೇಕು, ಹೊಸದಾಗಿ ಒಂದು ಜೀವನ ಮಾಡ್ಕೊಬೇಕು, ಹೊಸದಾಗಿ ಒಂದು ರಸ್ತೆ ರೆಡಿ ಮಾಡಬೇಕು. ಅದು ಮಾಡಬೇಕು ಅಂತ ಆದ್ರೆ ನಾವು ಈಗಿಂದ ಒಂದು ಪ್ಲಾನ್ ಮಾಡ್ಬೇಕು. ಏನ್ ಪ್ಲಾನ್ ಮಾಡಬೇಕು? ನೆಕ್ಸ್ಟ್ ಒಂದು 10 ದಿವಸ ಟ್ರೇಡಿಂಗ್, 10 ಡೇಸ್ ಟ್ರೇಡಿಂಗ್ ಅಲ್ಲಿ 10 ಡೇಸ್ ಟ್ರೇಡಿಂಗ್ ಅಂದ್ರೆ ನಿಮ್ಗೆ ಈಗ 5 ದಿವಸ ಮಾತ್ರ ವಾರದಲ್ಲಿ ಬರುತ್ತೆ, ಬಟ್ 10 ದಿವಸ ಅಂದ್ರೆ 2 ವಾರ. 2 ವಾರ ಟ್ರೇಡಿಂಗ್ ಅಲ್ಲಿ ನನಗೆ ಅದು 100 ರೂಪಾಯಿ ಆದ್ರೂ ಪರವಾಗಿಲ್ಲ, ಅಥವಾ 1,000 ರೂಪಾಯಿ ಆದ್ರೂ ಪರವಾಗಿಲ್ಲ, ಆದ್ರೆ ನಾನು ಕ್ಲೋಸ್ ಮಾಡೋದು ಗ್ರೀನ್ ಅಲ್ಲಿ. ಇದು ಒಂದು ಸಂಕಲ್ಪ ಇಟ್ಕೊಳ್ಳಿ. ಅದು 100 ರೂಪಾಯಿ ಆದ್ರೂ ಪರವಾಗಿಲ್ಲ, 1,000 ರೂಪಾಯಿ ಆದ್ರೂ ಪರವಾಗಿಲ್ಲ, ನಾನು ಗ್ರೀನ್ ಅಲ್ಲಿ ಕ್ಲೋಸ್ ಮಾಡ್ತೀನಿ ಫಾರ್ ಕನ್ಸಿಸ್ಟೆನ್ಸ್ ಆಫ್ 10 ಡೇಸ್. ಇದನ್ನ ನೀವು ಪ್ಲಾನಿಂಗ್ ಮಾಡಿ ಕೆಲಸ ಮಾಡಬೇಕು. ಅದಕ್ಕೆ ಈಗ ಕೆಲವರು ಇದ್ದಾರೆ, ಸರ್ ಹೌದು ಸರ್, ನಾನು ಬೆಳಿಗ್ಗೆ ಓಪನ್ ಮಾಡಿದಾಗ ನಂದು 25,000 ರೂಪಾಯಿ ಲಾಸ್ ಆಯ್ತು, ಕೊನೆಗೆ ಯುದ್ಧ ಮಾಡಿ ಮಾರ್ಕೆಟ್ ಅಲ್ಲಿ ಕೊನೆಗೆ ನಾನು ಕ್ಲೋಸ್ ಮಾಡ್ಬೇಕಾದ್ರೆ 5,000 ರೂಪಾಯಿ ಬ್ರೋಕರ್ಗೂ ಕೊಟ್ಟು 5,000 ರೂಪಾಯಿ ಪ್ಲಸ್ ಅಲ್ಲಿ ಕ್ಲೋಸ್ ಮಾಡಿದೆ. ಎಸ್ ಸರ್, ನಾನು ಇವತ್ತು ಗ್ರೀನ್ ಅಲ್ಲಿ ಇದ್ದೆ. ಈ ಗ್ರೀನ್ ಅನ್ನ ಕನ್ಸಿಡರ್ ಮಾಡೋದಿಲ್ಲ. ನೀವು ಒಂದೇ ಒಂದು ಟ್ರೇಡ್ ಮಾಡ್ಬೇಕು, ಒಂದೇ ಒಂದು ಟ್ರೇಡ್, ಜಸ್ಟ್ ಫಾರ್ 10 ಡೇಸ್. ನಿಮ್ಮ ಲೈಫ್ ಚೇಂಜ್ ಆಗ್ಬೇಕು ಅಂತಿದ್ರೆ, ಅಥವಾ ನೀವು ಇದನ್ನ ಪ್ರೊಫೆಷನ್ ಆಗಿ ತಗೊಬೇಕು ಅಂತ ಇದ್ರೆ ಮಾತ್ರ. ಇಲ್ಲ ಅಂದ್ರೆ ಬಿಡಿ, ನೀವು ಒಂದು ಗ್ಯಾಮ್ಲರ್, ನೀವು ಒಂದು ಏನಂತಾರೆ ಟೈಮ್ ಪಾಸ್ ಬರುವಂತವ್ರು, ಅಥವಾ ನೀವು ಚಟಕ್ಕೋಸ್ಕರ ಟ್ರೇಡ್ ಮಾಡೋಂಥವ್ರು, ನಿಮ್ಮನ್ನ ನಾನೇನು ಡಿಸ್ಟರ್ಬ್ ಮಾಡಲ್ಲ. ನೀವು ರಿಯಲ್ ಟ್ರೇಡರ್ ಪ್ರೊಫೆಷನ್ ಆಗಿ ತಗೊಬೇಕು ಅಂತ ಇದ್ದವ್ರಾದ್ರೆ ನೀವು ಒಂದೇ ಒಂದು ಟ್ರೇಡ್ ಮಾಡಬೇಕು ಫಾರ್ ನೆಕ್ಸ್ಟ್ 10 ಡೇಸ್, 10 ದಿವಸ ಒಂದೇ ಒಂದು ಟ್ರೇಡ್ ಮಾಡಬೇಕು. ಆ ಟ್ರೇಡ್ ಅನ್ನ ನೀವು ಹೇಗೆ ಪ್ಲಾನ್ ಮಾಡ್ಬೇಕಂತ ಹೇಳಿದ್ರೆ, ಬೇಕಾದ್ರೆ ಅದ್ರಲ್ಲಿ 100 ರೂಪಾಯಿ ಬರ್ಲಿ, ಬೇಕಾದ್ರೆ ನೀವು ಕ್ಲೋಸ್ ಮಾಡಿ, ಬ್ರೋಕರೇಜ್ ಎಲ್ಲ ಕೊಟ್ಟು 100 ರೂಪಾಯಿ ಲಾಭ ನಿಮ್ಮ ಅಕೌಂಟ್ ಬಂದು ಬಿದ್ದಿರ್ಬೇಕು. ಅಂದ್ರೆ ಬ್ರೋಕರೇಜ್ಗೆ ಒಂದು 50 ರೂಪಾಯಿ ಆಗುತ್ತೆ ಅಂತ ಆದ್ರೆ ನೀವು 2 ಪಾಯಿಂಟ್ ಅಲ್ಲಿ ಬೇಕಾದ್ರೆ ಒಂದು ಲಾಟ್ ತಗೊಂಡು ಎಕ್ಸಿಟ್ ಆಗಿ, ನೋ ಪ್ರಾಬ್ಲಮ್. ಆದ್ರೆ ನೀವು 10 ಡೇಸ್ ಗ್ರೀನ್ ಅಲ್ಲಿ ಇರ್ಬೇಕು. ಈ 10 ಡೇಸ್ ಗ್ರೀನ್ ಅಲ್ಲಿ ಇರ್ತೀನಿ ಅಂತ ಒಂದೇ ಸಂಕಲ್ಪದಲ್ಲಿ ನೀವು ಮಾಡಿದ್ರೆ, ನೀವು ನಿಜವಾಗ್ಲೂ ಹೇಳ್ತೀನಿ, ನಿಮ್ಮ ಟ್ರೇಡಿಂಗ್ ಜರ್ನಿಯ ಲೈಫ್ ಟೋಟಲಿ ಚೇಂಜ್ ಆಗುತ್ತೆ. ಅಂಡ್ ನೀವು ಪ್ರಾಫಿಟಬಲ್ ಟ್ರೇಡರ್ ಆಗೋದನ್ನ ತಪ್ಸಕ್ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಏನ್ ರೀಸನ್ ಇಷ್ಟೇ ಸರ್. ಇದರಲ್ಲಿರೋ ಬ್ಯಾಕ್ ಆಫ್ ದ ಸೀಕ್ರೆಟ್ ಏನಂತ ಹೇಳಿದ್ರೆ, ನಿಮ್ಮ ಬ್ರೈನ್ಗೆ ಮೆಸೇಜ್ ಪಾಸ್ ಆಗುತ್ತೆ. ಏನ್ ಮೆಸೇಜ್ ಪಾಸ್ ಆಗುತ್ತೆ? ಈ ಬಿಸ್ನೆಸ್ ಅಲ್ಲೂ ನನಗೆ ಲಾಭ ಅನ್ನೋದು ಇದೆ ಅನ್ನೋದು ನಿಮ್ಗೆ ಮೆಸೇಜ್ ಪಾಸ್ ಆಗುತ್ತೆ. ಲಾಭ ಇದೆ ಅಂತ ಗೊತ್ತಾದಾಗ ಮಾತ್ರ ಅದ್ರ ಮೇಲೆ ನಂಬಿಕೆ ಬರುತ್ತೆ. ಲಾಭವನ್ನ ಇದುವರೆಗೆ ನೀವು ಕಣ್ಣಲ್ಲಿ ನೋಡ್ಲೇ ಇಲ್ಲ ಅಂದ್ರೆ ನಿಮಗೆ ಅದ್ರ ಮೇಲೆ ನಂಬಿಕೆ ಬರಲ್ಲ. ಸೊ ನಂಬಿಕೆ ಬರ್ಲಿಕ್ಕೋಸ್ಕರ 10 ದಿವಸ ಬಿಡದೆ ನೀವು ಗ್ರೀನ್ ಅಲ್ಲಿ ಕ್ಲೋಸ್ ಮಾಡೋದನ್ನ ಅಭ್ಯಾಸ ಮಾಡಿ. ಇದನ್ನ ಮಾಡಿ ನೋಡಿ. ನಿಮ್ಮ ಟ್ರೇಡಿಂಗ್ ಜರ್ನಿ ಚೇಂಜ್ ಆಗ್ಲಿಲ್ಲ ಅಂದ್ರೆ ನೀವು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. 100% ಚೇಂಜ್ ಆಗುತ್ತೆ ಅನ್ನೋ ಕಾನ್ಫಿಡೆಂಟ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ. ಯಾಕೆ ನಾನು ಅದನ್ನ ಮಾಡಿದ್ದೀನಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. 10 ದಿವಸ ಮಾತ್ರ ಸಾಕು. 10 ದಿವಸ ನೀವು ಬಿಡದೆ ಮಾಡಿದ್ರಿ ಅಂತ ಆದ್ರೆ, ನೀವು ಅದನ್ನ ಮಾಡ್ಲಿಕ್ಕೆ 2 ವಾರ ಅಂದ್ರೆ 15 ದಿವಸ ನೀವು ಅದೇ ಸಂಕಲ್ಪದಲ್ಲಿ ಇರ್ತೀರಿ. ಸೊ ಯಾವುದೇ ಒಂದು ವಿಚಾರವನ್ನ ನಾವು ಬಿಡದೆ ಮಾಡಿದ್ವಿ ಅಂತ ಆದ್ರೆ ಅದು ನಮ್ಮ ಹ್ಯಾಬಿಟ್ ಆಗೋಗುತ್ತೆ. ಆಮೇಲೆ ನಾವು ಹ್ಯಾಬಿಟ್ ಅನ್ನ ಫಾಲೋ ಮಾಡ್ತೀವಿ. ಸೊ ನಿಮ್ಗೆ ಇರೋ ಚಾಲೆಂಜ್ ಏನಂದ್ರೆ ಒಂದೇ ಟ್ರೇಡ್ ತಗೊಬೇಕು, ಅದನ್ನ ಗ್ರೀನ್ ಅಲ್ಲಿ ಕ್ಲೋಸ್ ಮಾಡ್ಬೇಕು. ಇಷ್ಟನ್ನ ಮಾಡಿ ನೋಡಿ. ಪೇಪರ್ ಟ್ರೇಡಿಂಗ್ ಗಿಂತನೂ ಬೆಟರ್ ಇದೆ. ಪೇಪರ್ ಟ್ರೇಡ್ ಆದ್ರೂ ಒಂದು ಲೆಕ್ಕದಲ್ಲಿ ನಿಮ್ಮ ಸೈಕಾಲಜಿ ಇನ್ವಾಲ್ವ್ಮೆಂಟ್ ಆಗಲ್ಲ. ಇದರಲ್ಲಿ ಸೈಕಾಲಜಿ ಇನ್ವಾಲ್ವ್ಮೆಂಟ್ ಆಗೋದ್ರಿಂದಾಗಿ ಪೇಪರ್ ಟ್ರೇಡ್ ಗಿಂತನೂ ಇದು ಫಾರ್ ಬೆಟರ್. ಇದನ್ನ ಟ್ರೈ ಮಾಡಿ ಯಾರು ಸಕ್ಸಸ್ ಆಗ್ತಿರೋ ಅಂತವ್ರು ಇದನ್ನ ಪ್ರೊಫೆಷನಲ್ ಆಗಿ ತಗೊಬಹುದು. ಯಾಕೆಂದ್ರೆ ಟ್ರೇಡಿಂಗ್ ಅಲ್ಲಿ ನಿಮ್ಮಲ್ಲಿ ಡಿಸಿಪ್ಲಿನ್ ಇದೆ ಅನ್ನೋದು ನಿಮಗೆ ನೀವೇ ಕೊಡುವಂತಹ ಮಾರ್ಕ್ಸ್ ಕಾರ್ಡ್. ಅದು ನಿಮ್ಗೆ ನೀವೇ ಕೊಡುವಂತಹ ಮಾರ್ಕ್ಸ್ ಕಾರ್ಡ್. ಅಂಡ್ ಈ ಮಾರ್ಕ್ಸ್ ಕಾರ್ಡ್ ಅಲ್ಲಿ ನಿಮಗೆ ಅದು ಒಳ್ಳೆ 98% ಮಾರ್ಕ್ ಬಂತಂತ ಹೇಳಿದ್ರೆ ನಿಮ್ಮ ಕಾನ್ಫಿಡೆಂಟ್ ಲೆವೆಲ್ ಖಂಡಿತವಾಗ್ಲೂ ಇನ್ಕ್ರೀಸ್ ಆಗುತ್ತೆ. ಅದರಿಂದ ನೀವು ಪ್ರಾಫಿಟಬಲ್ ಆಗಿರ್ತೀರಿ. ಇದು ನನ್ನ ಪಾಯಿಂಟ್ ಆಫ್ ವ್ಯೂ. ನಿಮ್ಮ ಪಾಯಿಂಟ್ ಆಫ್ ವ್ಯೂ ಏನು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.